ಹಾಯ್ ಗೈಸ್, ವೆಲ್ಕಮ್ ಟು ದ ಸಾನು ನಾಯಕ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಹಾಸ್ಟೆಲಲ್ಲಿ ಬೇಳೆ ಸಾಂಬಾರು ತಿಂದು ಬೇಜಾರಾಗೋಗಿದೆ. ಅದಕ್ಕೆ ನಾವು ಇವತ್ತು ಕ್ಯಾರೆಟ್ ರೆಸಿಪಿ ಮಾಡ್ಕೊತಿದ್ದೀವಿ. ಕ್ಯಾರೆಟ್ಲಿ ಪಲ್ಯ ಮಾಡ್ಕೊತಾ ಇದ್ದೀವಿ. ಕ್ಯಾರೆಟ್ ಪಲ್ಯ ಜೊತೆಗೆ ಅನ್ನ ತಿಂದರೆ ತುಂಬ ಚೆನ್ನಾಗಿರ್ತದೆ. ಮೊದಲಿಗೆ ಒಂದಷ್ಟು ಕ್ಯಾರೆಟ್ ತಗೊಂಡು ನೀಟಾಗಿ ಚಿಕ್ಕದಾಗಿ ತುರ್ಕೊಳ್ಳಿ. ಆಮೇಲೆ ಹಸಿಮೆಣಸಿಕಾಯಿ ತಗೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. ಈರುಳ್ಳಿನೂ ಕೂಡ ಚಿಕ್ಕ ಪೀಸ್ದಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟಲ್ಲಿ ವಿಟಮಿನ್ ಎ ರಿಚ್ ಇರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ನಿಮಗೇನಾದರೂ ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ನಾನು ತೋರಿಸ್ತಿರೋ ಕ್ಯಾರೆಟ್ ರೆಸಿಪಿ ಮಾಡ್ಕೊಂಡು ತಿನ್ನಿ, ತುಂಬ ಇಷ್ಟ ಆಗುತ್ತೆ. ನಾವು ಹಾಸ್ಟೆಲಲ್ಲಿರೋದ್ರಿಂದ ಕೆಟಲಲ್ಲಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಆಂಟಿಯರು ಬೈತಾರೆ, ಅಡುಗೆ ಆಂಟಿಯರು ಅಂತಂದ್ಬಿಟ್ಟು ಬಾಗಿಲು ಹಚ್ಬಿಟ್ಟು ಮಾಡ್ತಾಯಿದ್ದೀವಿ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಒಂದು 2 ಸೆಕೆಂಡು ಫ್ರೈ ಆದಮೇಲೆ ಹಸಿಮೆಣಸಿಕಾಯಿ ಹಾಕ್ಕೊಳ್ಳಿ. ಹಸಿಮೆಣಸಿಕಾಯಿನೂ ಅಷ್ಟೇ ಒಂದು 5 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಒಂದಿಡಿ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಚಿಟಪಟ ಅನ್ನೋವರೆಗೆ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಬೇಯೋದು ಲೇಟ್ ಆಗಿರೋದ್ರಿಂದ ಒಂದು 3-4 ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ ಈರುಳ್ಳಿನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ತುರಿದಿರೋ ಕ್ಯಾರೆಟ್ನೆಲ್ಲ ಇಲ್ಲಿಗೆ ಸೇರಿಸ್ಕೋಬೇಕು. ಕ್ಯಾರೆಟು ಬೇಯೋಕ್ಕೆ ಒಂದು 5-10 ನಿಮಿಷ ಬೇಕು. ಇಲ್ಲಿ ನಾವು ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀವಿ. ಅರಿಶಿನ ಪುಡಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಮಗೆ ಇಲ್ಲಿ ಅರಿಶಿನ ಪುಡಿ ಟೇಸ್ಟು ಜಾಸ್ತಿ ಆಗೋಯಿತು, ಅಂದರೆ ಅರಿಶಿನ ಪುಡಿನ ನಾವು ಜಾಸ್ತಿ ಹಾಕ್ಕೊಂಡಿದ್ವಿ. ಅದನ್ನು ಎನ್ಹೆನ್ಸ್ ಮಾಡೋಕ್ಕೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀವಿ. ಇದು ಒಂದು ಟಿಪ್ಸು, ನೀವು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಏನಾದರೂ ಖಾರ ಇಲ್ಲ ಅಂತಂದರೆ ಖಾರದ ಪುಡಿ ಬದಲು ಮೆಣಸು ಹಾಕ್ಕೋಬೋದು. ಅದೊಂಥರ ನೋಡಿ ಫೈನಲಾಗಿ ಹೀಗಿದೆ. ಟೇಸ್ಟಿಯಾಗದ ಅಡುಗೆ ರೆಡಿ ಆಯಿತು. ಅದೆಷ್ಟೋ ಜೀವಗಳು ತನಗಾಗಿ ಅಲ್ಲ, ತನ್ನವರಿಗಾಗಿ ಬದುಕುತ್ತಿದೆ. ಅದೇ ಅಪ್ಪ. ಐ ಲವ್ ಮೈ ಡ್ಯಾಡಿ, ಸೂಪರ್ ಹೀರೋ. ಎಲ್ಲರಿಗೂ ಶುಭರಾತ್ರಿ.